Hello everyone, welcome to Tanmaya classes. ನಮ್ಮ ಸುತ್ತಲಿನ ದ್ರವ್ಯವು ಶುಭವೇ ಪಾಠದ 27ನೇ ಪ್ರಶ್ನೆ. ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಭೌತಿಕ ಮತ್ತೆ ರಾಸಾಯನಿಕ ಬದಲಾವಣೆಯ ನಡುವಿನ ವ್ಯತ್ಯಾಸಗಳು ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಭೌತಿಕ ಬದಲಾವಣೆ ವಸ್ತುವಿನ ಸಂಯೋಜನೆಯಲ್ಲಿ ಬದಲಾವಣೆ ಇಲ್ಲದೆ ಮತ್ತು ರಾಸಾಯನಿಕ ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಬದಲಾವಣೆಗಳು ಸಂಭವಿಸುತ್ತವೆ. ಈಗ ಉದಾಹರಣೆಯನ್ನ ನೋಡಿ, ಮಂಜುಗಡ್ಡೆಯ ಕರಗುವಿಕೆ, ನೀರನ್ನು ಕುದಿಸಿ ಉಗಿಯನ್ನು ರೂಪಿಸುವುದು. ಮಂಜುಗಡ್ಡೆಯಲ್ಲಿ H2O ಇರುತ್ತೆ. ಅದೇ ಮಂಜುಗಡ್ಡೆ ಕರಗಿ ದ್ರವ ರೂಪದ ನೀರಾದಾಗ ಅವಾಗ ಕೂಡ ಅದರಲ್ಲಿ H2O ಇರುತ್ತೆ. ಸಂಯೋಜನೆಯಲ್ಲಿ ಮತ್ತೆ ರಾಸಾಯನಿಕ ಸ್ವರೂಪದಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಅದೇ ರೀತಿ ನೀರಲ್ಲಿ H2O ಇರುತ್ತೆ ಅಂತ ಗೊತ್ತು, ಅದನ್ನ ಕುದಿಸಿ ಉಗಿಯನ್ನ ಮಾಡಿರ್ತಾರೆ, ಅದ್ರ ಸಂಯೋಜನೆ ಕೂಡ ಏನು H2Oನೇ ಇರುತ್ತಲ್ವಾ. ಹಾಗಾಗಿ ಇದು ಭೌತಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ, ಇದರಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಿನೊಂದಿಗೆ ಪ್ರತಿಕ್ರಿಯಿಸಿ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಗೆ ಒಳಗಾಗುತ್ತೆ. ಒಂದು ವಸ್ತು ಇನ್ನೊಂದು ವಸ್ತುವಿನ ಜೊತೆ ಸೇರಿ ಹೊಸ ಪದಾರ್ಥಗಳನ್ನ ಕೊಡುತ್ತೆ ಅಥವಾ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಗೆ ಒಳಗಾಗುತ್ತೆ ಅಂತ ಹೇಳ್ತೀವಿ. ಉದಾಹರಣೆ ನೋಡಿ, ಕಬ್ಬಿಣ ತುಕ್ಕು ಹಿಡಿಯುವಿಕೆ. ಕಬ್ಬಿಣದಲ್ಲಿ ಏನಿದೆ? ಐರನ್. ಕಬ್ಬಿಣದಲ್ಲಿ ಕಬ್ಬಿಣ. ಸರಿ, ಹಾಗಿದ್ರೆ ತುಕ್ಕು ಹಿಡಿದಾಗ ಏನಾಗುತ್ತೆ? ಕಬ್ಬಿಣದ ಆಕ್ಸೈಡ್ ಆಗುತ್ತೆ. ಕಬ್ಬಿಣದ ಆಕ್ಸೈಡ್. ಈಗ ರಾಸಾಯನಿಕ ಸಂಯೋಜನೆ ಬದಲಾಯ್ತಾ? ಕಬ್ಬಿಣದ ಆಕ್ಸೈಡ್ ಅಂದ್ರೆ ಏನ್ ಬರುತ್ತೆ? ಕಬ್ಬಿಣ ಮತ್ತೆ ಆಕ್ಸಿಜನ್ ಎರಡೂ ಸೇರ್ಕೊಂಡಿರುತ್ತೆ. ಕಾಗದ ಮತ್ತು ಮರದ ಸುಡುವಿಕೆ. ಕಾಗದವನ್ನ ಸುಟ್ಟಾಗ ಕೂಡ ಸಂಯೋಜನೆ ಬದಲಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ವಾಟರ್ ಡ್ರಾಪ್ಲೆಟ್ ಸಿಗುತ್ತೆ ನಮ್ಗೆ ಅಲ್ವಾ. ಹಾಗಾಗಿ ಇಲ್ಲಿ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆಗೆ ಒಳಗಾಗುತ್ತೆ. ಥ್ಯಾಂಕ್ ಯು.